ಈ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಪತ್ನಿಯ ಹೆಸರು ಕೂಡ ಕೇಳಿಬಂದಿತ್ತು. ಪಾರ್ವತಿಯವರ ಹೆಸರು ಪ್ರಸ್ತಾಪ ಆಗಿತ್ತು. ಇದಕ್ಕೀಗ ಸಿಎಂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಿಂದೆ ಬಿಜೆಪಿ ಕಾಲದಲ್ಲಿ ನನ್ನ ಹೆಂಡತಿಗೆ ಸೈಟ್ ಅಲಾಟ್ ಆಗಿತ್ತು. 1 ಎಕರೆ 15 ಗುಂಟೆ ನನ್ನ ಹೆಂಡತಿಯ ಹೆಸರಲ್ಲಿ ಜಮೀನಿತ್ತು. ನನ್ನ ಬಾಮೈದ ಅದನ್ನು ತೆಗೆದುಕೊಂಡಿದ್ದ. ಆ ಬಳಿಕ ನನ್ನ ಪತ್ನಿಗೆ ಗಿಫ್ಟ್ ಡೀಡ್ ಮಾಡಿದ್ದ. ಸೊ ಅದಕ್ಕೆ ಪ್ರತಿಯಾಗಿ ಈಗ ಮೂಡ ನಿವೇಶನವನ್ನ ಬದಲಿ ನಿವೇಶನವನ್ನ ಕೊಟ್ಟಿದೆ. 50-50 ಅನುಪಾತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಬೇರೆ ಕಡೆ ಮೂಡ ಜಮೀನು ಕೊಟ್ಟರು ಇದು ತಪ್ಪಾಗತ್ತಾ, ಕಾನೂನು ಪ್ರಕಾರ ಇದು ತಪ್ಪಾಗತ್ತಾ ಅಂತ ಸಿಎಂ ಪ್ರಶ್ನೆ ಕೇಳಿದ. ಬಿಜೆಪಿಯವರ ಕಾಲದಲ್ಲಿ ಆಗಿರ್ತದೆ ಕೊಟ್ಟಿರ್ತಕ್ಕಂಥ. ಫಸ್ಟ್ ನೀವು ತಿಳ್ಕೊಳ್ಳಿ, ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ ನನ್ನ ಹೆಂಡತಿ ಜಮೀನೋದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನು ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ಕೆ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಬಿಜೆಪಿಯವರು. ನಮ್ಮ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? It is not that our land has been acquired. My wife's property has been acquired. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯ್ತು ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತಂದು. ನಿಮ್ಗೇನು ನಿಯಮಾವಳಿಗಳಿದ್ದಾವೆ, ಸರ್ಕಾರದ ಏನು ಆದೇಶ ಇದೆ, ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸಿ ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಈಸ್ ಅಕ್ವೈರ್ಡ್, ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ ಲಾ, ಒನ್ ಮಲ್ಲಿಕಾರ್ಜುನ. ಗೊತ್ತಾಯ್ತಾ? ಆ ಮಲ್ಲಿಕಾರ್ಜುನ ಏನು ಮಾಡ್ದ, ಅವನ ಸಿಸ್ಟರು ನನ್ನ ವೈಫು, ಅವರಿಗೆ ಈ ಅರಿಶಿನ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ, ಅದನ್ನ ಕೊಟ್ಬಿಟ್ಟ. ಗಿಫ್ಟ್ ಮೂಲಕ, ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ, ದಾನ ಕೊಟ್ಟ. ಅದೇನು ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ, ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು. ಗೊತ್ತಾಯ್ತಾ? ನೀವು ಹೇಳೋದು, ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯ್ತು, ಮೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗಿಬಿಟ್ರು. ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ? ಅದಕ್ಕೆ ಮೂಡಾದವ್ರಿಗೆ ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತಂದು. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತಿದ್ದಾರೆ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಯಾಕಂತಂದ್ರೆ ನಿನ್ನೆ ದಿನ ಪಾರ್ವತಿಯವರ ಹೆಸರು ಕೇಳಿ ಬಂದಿತ್ತು. ಅವರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಸೈಟ್ ಹಂಚಿಕೆಯಾಗಿದೆ ಅನ್ನುವಂಥ ಆರೋಪ ಮಾಡಲಾಗಿತ್ತು. ಅದಕ್ಕೀಗ ಉತ್ತರ ಕೊಡುವಂಥ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಕ್ಲಾರಿಫಿಕೇಶನ್ ಹೇಗಿದೆ ಅಂತಂದ್ರೆ, ನನ್ನ ಬಾಮೈದ ನನ್ನ ಪತ್ನಿಗೆ ಗಿಫ್ಟ್ ಡೀಡ್ ಮಾಡಿದ್ರು ಭೂಮಿಯನ್ನ, ಕೃಷಿ ಭೂಮಿಯನ್ನ. ಅದನ್ನು ಸೈಟ್ ಮಾಡಿ ಮೂಡಾದವರು ಹಂಚಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಬದಲಿ ನಿವೇಶನ ಅಂತ ನನ್ನ ಪತ್ನಿಗೆ ಕೊಟ್ಟಿರೋದು. 50-50 ನಿಯಮ ಏನಿದೆ ಅದರಂತೆ ಬದಲಿ ನಿವೇಶನ ಅಂತ ನನ್ನ ಪತ್ನಿಗೆ ಬೇರೆ ಜಾಗದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಭೂಮಿಯನ್ನ ಕಳ್ಕೊಂಡಿದ್ದಕ್ಕೆ ಪರಿಹಾರದ ರೂಪದಲ್ಲಿ ಕೊಟ್ಟಿರೋದು. ಅದರಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಾಗಿಲ್ಲ, ಭ್ರಷ್ಟಾಚಾರ ಆಗಿಲ್ಲ, ಹಗರಣ ಆಗಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.